ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಇವತ್ತು ಲೈಟ್ ರಿಫ್ಲೆಕ್ಷನ್ ರಿಫ್ರ್ಯಾಕ್ಷನ್ ಎಂಬ ಪಾಠದಲ್ಲಿ ನನ್ನ ಹಿಂದಿನ ವಿಡಿಯೋದಲ್ಲಿ 5 ಭಾಗಗಳಾಗಿ ನನ್ನ ವಿಡಿಯೋವನ್ನು ಹಾಕಿದ್ದೇನೆ. ಎಲ್ಲರೂ ಅದನ್ನು ತಪ್ಪದೆ ನೋಡಬೇಕೆಂದು ವಿನಂತಿ. ಅದೇ ತೆರನಾಗಿ ಲೈಟ್ ರಿಫ್ಲೆಕ್ಷನ್ ಆ್ಯಂಡ್ ರಿಫ್ರ್ಯಾಕ್ಷನ್ ಪಾಠದ ಮೇಲೆ ನಿಮಗೆ ಸಮಸ್ಯೆಯನ್ನು ಪ್ರಾಬ್ಲಮನ್ನು ಹೇಗೆ ಕೇಳ್ತಾರೆ ಅನ್ನೋದನ್ನು ಈ ವಿಡಿಯೋ ಮುಖಾಂತರ ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೇನೆ. ಆದಷ್ಟು ಎಲ್ಲ ವಿದ್ಯಾರ್ಥಿಗಳು ಈ ನನ್ನ ಚಾನಲನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಇನ್ನು ಮುಂದೆ ನನಗೆ ಹೆಚ್ಚಿನ ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹಿಸಬೇಕೆಂದು ವಿನಂತಿಸುತ್ತಾ, ಈಗ 2 ಮಾರ್ಕ್ಸದ ಕ್ವಶನ್ ಹೇಗಿರ್ಬೋದು ಅಂಥೇಳಿ ನಾನು ನಿಮ್ಮ ಮುಂದೆ ತೋರಿಸ್ತೀನಿ. ಏನು ಕ್ವಶನ್ ಐತಪ್ಪ ಅಂತಂದ್ರೆ, ಆ್ಯನ್ ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಆಟ್ ಎ ಡಿಸ್ಟೆನ್ಸ್ ಆಫ್ 10 ಸೆಂಟಿಮೀಟರ್ ಫ್ರಮ್ ಎ ಕಾನ್ವೆಕ್ಸ್ ಮಿರರ್. ಅಂದ್ರೆ ಕಾನ್ವೆಕ್ಸ್ ಮಿರರಿಂದ 10 ಸೆಂಟಿಮೀಟರ್ ದೂರದಲ್ಲಿ ಒಂದು ಆಬ್ಜೆಕ್ಟನ್ನು ಪ್ಲೇಸ್ ಮಾಡೈತಿ ಅಂತ ಹೇಳ್ತಾರೆ. ಆಫ್ ಪೋಕಲ್ ಲೆಂತ್ 15 ಸೆಂಟಿಮೀಟರ್. ಆ ಕಾನ್ವೆಕ್ಸ್ ಮಿರರ್ದ ಪೋಕಲ್ ಲೆಂತ್ ಎಷ್ಟೈತಿ? 15 ಸೆಂಟಿಮೀಟರ್ ಐತಿ ಅಂತ ಹೇಳ್ತಾರೆ. ಫೈಂಡ್ ದ ಪೊಸಿಷನ್ ಆಫ್ ದ ಇಮೇಜ್ ಫಾರ್ಮ್ಡ್ ಬೈ ದ ಮಿರರ್. ಅಂದ್ರೆ ಇಮೇಜ್ ಎಲ್ಲಿ ಫಾರ್ಮೇಷನ್ ಆಕ್ಕತಿ ಅನ್ನೋದನ್ನು ನೀವು ಫೈಂಡ್ ಮಾಡಿರಿ ಅಂಥೇಳಿ ಹೇಳ್ತಾರೆ. ಅದಕ್ಕೆ ನೀವು ಪ್ರಾಬ್ಲಮನ್ನು ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಏನು ತಿಳ್ಕೊಬೇಕಪ್ಪ ಅಂತಂದ್ರೆ, ಇದು ನಮ್ದು ಏನಪ್ಪ ಅಂತಂದ್ರೆ ಕಾನ್ಕೇವ್ ಮಿರರ್. ಈ ಕಾನ್ಕೇವ್ ಮಿರರ್ದು ಯಾವಾಗಲೂ ರಿಫ್ಲೆಕ್ಟಿಂಗ್ ಸರ್ಫೇಸ್ ಏನಿರ್ತದಪ್ಪ ಅಂತಂದ್ರೆ ಇನ್ವರ್ಡ್ ಇರ್ತೈತಿ. ಆಮೇಲೆ ಇದರ ಫೋಕಸ್ಸು ಮತ್ತು ಸೆಂಟರ್ ಆಫ್ ಕರ್ವೇಚರ್ ಲೆಫ್ಟ್ ಸೈಡ್ ಇರೋದ್ರಿಂದ ಯಾವಾಗಲೂ ನಾವು ಏನು ತೊಗೋಬೇಕಪ್ಪ ಅಂತಂದ್ರೆ ಫೋಕಲ್ ಲೆಂತು ಮತ್ತು ಆಬ್ಜೆಕ್ಟ್ ಡಿಸ್ಟೆನ್ಸನ್ನು ನೆಗೆಟಿವ್ ಒಳಗೆ ನಾವು ತೊಗೋಬೇಕು. ಇದು ನಿಮಗೆ ನೆನಪಿರಲಿ. ಅದೇ ಥರನಾಗಿ ನೀವು ಕಾನ್ವೆಕ್ಸ್ ಮಿರರ್ ಅಂತಂದ್ರೆ ಈ ರೀತಿ, ಬಟ್ ಇದ್ರ ರಿಫ್ಲೆಕ್ಟಿಂಗ್ ಸರ್ಫೇಸ್ ಏನಿರ್ತದಪ್ಪ ಅಂತಂದ್ರೆ ಔಟ್ವರ್ಡ್ ಇರ್ತೈತಿ. ಆಮೇಲೆ ಯಾವಾಗಲೂ ಇದರ ಫೋಕಸ್ಸು ಮತ್ತು ಸೆಂಟರ್ ಆಫ್ ಕರ್ವೇಚರ್ ಬಿಹೈಂಡ್ ದ ಮಿರರ್ ಬರೋದರಿಂದ ಇವನ್ನ ಏನು ಮಾಡ್ತೀವಪ್ಪ ಅಂತಂದ್ರೆ ಪಾಸಿಟಿವ್ ವ್ಯಾಲ್ಯೂದಾಗ ತೊಗೋತೀವಿ. ಬಟ್ ಆಬ್ಜೆಕ್ಟನ್ನು ಯಾವಾಗಲೂ ಎಲ್ಲಿರ್ತೀವಪ್ಪ ಅಂತಂದ್ರೆ ರಿಫ್ಲೆಕ್ಟಿಂಗ್ ಸರ್ಫೇಸ್ ಮುಂದುಗಡೆ ಇರೋದ್ರಿಂದ ನೆಗೆಟಿವ್ ವ್ಯಾಲ್ಯೂ ತೊಗೋತೀವಿ. ಇವು ನಿಮಗೆ ಗೊತ್ತಿರಬೇಕು. ಈಗ ಪ್ರಾಬ್ಲಮನ್ನು ಮೊದಲ, ವಾಟ್ ಆರ್ ದ ಗಿವನ್ ಕ್ವಾಂಟಿಟೀಸ್? First we have to discuss. Once again I will repeat this question in English. An object is placed at a distance of 10 centimeter from a convex mirror and of focal length is 15 centimeter. Find the position of the image formed by the mirror. Then for this solution, first we have to write what are the given quantities. Object, always you are taking u is equal to ಏನು ಮಾತು ಅಂದ್ರೆ -10 centimeter. Then focal length f is equal to minus or plus. You have to take plus because its focus is behind the mirror. That's why plus 15 centimeter we are going to take. And v is they are asking for finding. Then we all discuss the formula, that is 1 divided by f is equal to 1 by u plus 1 by v. It is mirror formula. 1 by f is equal to 1 by u plus 1 by v. ಇದ ಪ್ರಕಾರ ನೀವು ಈ 1 divided by f is equal to 1 divided by u plus 1 divided by v ಅನ್ನು ತೊಗೊಂಡ್ರಪ್ಪ ಅಂತಂದ್ರೆ ನಮಗೆ ಅವ್ರು ಏನು ಕೇಳ್ಯಾರಪ್ಪ ಅಂತಂದ್ರೆ ಇಮೇಜ್ ಎಲ್ಲಿ ಫಾರ್ಮೇಷನ್ ಆಕೈತೆ ಅಂತ ಕೇಳ್ಯಾರ. ಅದಕ್ಕೆ ನೀವು 1 by v ಫಾರ್ಮುಲಾದಿಂದ ಹೊರಗೆ ತೊಗೊಂಡ್ರಪ್ಪ ಅಂತಂದ್ರೆ 1 divided by f minus 1 divided by u ಫಾರ್ಮುಲಾ ರಿಅರೇಂಜ್ ಆಕೈತಿ. ಈ ಫಾರ್ಮುಲಾ ರಿಅರೇಂಜ್ ಆದ್ರೆ ಇದ್ರಾಗ ನೀವು ಏನು ಮಾಡಿರಿ, ವ್ಯಾಲ್ಯೂ ತುಂಬಿದ್ರಿಪ್ಪ ಅಂದ್ರೆ, ಒನ್ಸ್ ಅಗೇನ್ ಐ ವಿಲ್ ರಿಪೀಟ್ ವಾಟ್ ಈಸ್ ದ ಫಾರ್ಮುಲಾ. 1 divided by v is equal to 1 divided by f minus 1 divided by u. ಇದರೊಳಗೆ ನೀವು 1 by v ಅವ್ರು ನಿಮಗೆ ಕನ್ನಡ ಕೇಳ್ಯಾರ. 1 by f ಫೋಕಲ್ ಲೆಂತ್ ಎಷ್ಟೈತಪ್ಪ ಅಂತಂದ್ರೆ 1 divided by 15 ಐತಿ.
15 ಐತಿ. ಆಮೇಲೆ ಮೈನಸ್ ಆಬ್ಜೆಕ್ಟ್ ಡಿಸ್ಟೆನ್ಸ್ ಏನೈತಪ್ಪ ಅಂತಂದ್ರೆ ಅದು -10 ಐತಿ. ಆಮೇಲೆ ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಸಿಂಪ್ಲಿಫಿಕೇಷನ್ ಮಾಡ್ಕೊತ ಹೋದಾಗ 1/15 ಈ ಮೈನಸ್ಸು ಮೈನಸ್ ಮೈನಸ್ ಪ್ಲಸ್ ಡಿವೈಡೆಡ್ ಬೈ 1/10. Then now take the LCM 1 divided by V is equal to, now take the LCM between 15 and 10. Then LCM becomes 30. Then 15 2s are 30 and 10 3s are 30. Then 2 plus 3, that's 5 divided by 30. If you again simplify, 5 1s are 5 6s are. That's why 1 divided by V is equal to 1/6. Just V is equal to ಏನು ಬರ್ತದಪ್ಪ ಅಂತಂದ್ರೆ 6 ಸೆಂಟಿಮೀಟರ್. V is equal to 6 ಸೆಂಟಿಮೀಟರ್ ಬಂದದಪ್ಪ ಅಂತಂದ್ರೆ ದೆನ್ ಆಬ್ಜೆಕ್ಟ್ ಟು 10 centimeter from the convex mirror, but the image is formed plus 6 centimeter. That is V is equal to plus 6 ಬಂದದಪ್ಪ ಅಂತಂದ್ರೆ ಇಮೇಜ್ ಈಸ್ ಫಾರ್ಮ್ಡ್ ಬಿಹೈಂಡ್ ದ ಮಿರರ್ ಅಂತ ನಾವೇನು ಮಾಡ್ಬೋದು ಹೇಳ್ಬೋದು. ಅಂದರೆ V is equal to 6 centimeter. ಹಿಯರ್ ಪ್ಲಸ್ 6 ಬಂದದಪ್ಪ ಅಂತ ಏನೂ ಇಲ್ಲಂದ್ರೆ ಪ್ಲಸ್ ಸೈನ್ ಇದ್ದಂಗೆ. ಈ ಪ್ಲಸ್ 6 ಬಂದದಪ್ಪ ಅಂದ್ರೆ ನಾವೇನು ಹೇಳ್ತೀವಿ, ದ ಇಮೇಜ್ ಈಸ್ ಫಾರ್ಮ್ಡ್ ಬಿಹೈಂಡ್ ದ ಮಿರರ್. ಆ್ಯಂಡ್ ವಾಟ್ ಆರ್ ದ ನೇಚರ್ ಆಫ್ ದ ಇಮೇಜಪ್ಪ ಅಂತಂದ್ರೆ ಇಟ್ ಈಸ್ ವರ್ಚುವಲ್. ಯಾಕಂದರೆ ರಿಫ್ಲೆಕ್ಟಿಂಗ್ ಸರ್ಫೇಸ್ ಹಿಂದಗಡೆ ಫಾರ್ಮೇಷನ್ ಆಗಿ ನಾವೇನು ಹೇಳ್ತೀವಿ, ವರ್ಚುವಲ್ ಇಮೇಜ್ ಅಂತ ನಾವೇನು ಮಾಡ್ಬೋದು ಹೇಳ್ಬೋದು. ದೆನ್ ದ ನೆಕ್ಸ್ಟ್ ಪ್ರಾಬ್ಲಮ್, ಇಟ್ ಈಸ್ ಎ 3 marks question. An object is placed in front of a concave mirror of focal length 12 centimeter. If the distance of the object from the pole of the mirror is 8 centimeter, then use the mirror formula to determine the position of the image formed and draw a labeled ray diagram to justify your answer in this case. This is the question. ಏನು ಕ್ವಶನ್ ಕೇಳ್ಯಾರ ನೋಡ್ರಿ ನಿಮ್ಗೆ, ಕನ್ನಡದಾಗ ರಿಪೀಟ್ ಮಾಡ್ತೀನಿ. ಆ್ಯನ್ ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಇನ್ ಫ್ರಂಟ್ ಆಫ್ ಎ ಕಾನ್ಕೇವ್ ಮಿರರ್. ಯಾವ ಮಿರರ್ ಕೊಟ್ರ ಇಲ್ಲೇ, ಕಾನ್ಕೇವ್ ಮಿರರ್ ಅಂತೇಳಿ ಕೊಟ್ರ. ಕಾನ್ಕೇವ್ ಮಿರರ್ ತೊಗೊಂಡ್ರಪ್ಪ ಅಂದ್ರೆ ರಿಫ್ಲೆಕ್ಟಿಂಗ್ ಸರ್ಫೇಸ್ ಇಸ್ ಕರ್ಡ್ ಇನ್ವರ್ಡ್ಸ್ ಆ್ಯಂಡ್ ಇಟ್ ಫೋಕಲ್ ಲೆಂತ್ ಆ್ಯಂಡ್ ಆಬ್ಜೆಕ್ಟ್ ಡಿಸ್ಟನ್ಸ್ ಆಲ್ವೇಸ್ ಇನ್ ನೆಗೆಟಿವ್ ಸೈನ್. ನೆನಪಿರ್ಬೇಕು. ಫೋಕಲ್ ಲೆಂತ್ ಎಷ್ಟು ಕೊಟ್ರ ಅದ್ರದ್ದು, ಕಾನ್ಕೇವ್ ಮಿರರ್ದು 12 centimeter ಕೊಟ್ರ. ಇಫ್ ದ ಡಿಸ್ಟನ್ಸ್ ಆಫ್ ದ ಆಬ್ಜೆಕ್ಟ್ ಫ್ರಮ್ ದ ಪೋಲ್ ಆಫ್ ದ ಮಿರರ್ ಈಸ್ 8 centimeter, ಅಂದ್ರೆ ಮಿರರ್ ಪೋಲಿಂದ ಆಬ್ಜೆಕ್ಟನ್ನು 8 centimeter ದೂರ ಇಟ್ಟತಿ ಅಂತ ಹೇಳ್ತಾರೆ. ಮತ್ತು ಆ ಮಿರರ್ದು ಫೋಕಲ್ ಲೆಂತ್ ಎಷ್ಟೈತಿ, 12 centimeter ಐತಿ ಅಂತ ಹೇಳ್ಯಾರ. ದೆನ್ ಯೂಸ್ ದ ಮಿರರ್ ಫಾರ್ಮುಲಾ ಟು ಡಿಟರ್ಮೈನ್ ದ ಪೊಸಿಷನ್ ಆಫ್ ದ ಇಮೇಜ್ ಫಾರ್ಮ್ಡ್. ಅಂದರೆ ಮಿರರ್ ಫಾರ್ಮುಲಾ ಯೂಸ್ ಮಾಡಿ ಎಲ್ಲೇ ಆ ಇಮೇಜದ ಪೊಸಿಷನ್ ಫಾರ್ಮ್ ಆಕೈತಿ ಅನ್ನೋದನ್ನು ಕಂಡುಹಿಡಿರಿ ಅಂತ ನಿಮಗೆ ಕ್ವಶನ್ ಕೇಳ್ಯಾರ. ಈ ಇಮೇಜೇಷನ್ಸು ನಿಮಗೆ ಸಿಕ್ಕ ಮೇಲೆ ಇದರಿಂದ ಏನು ಮಾಡ್ರಿ ಅಂತ ಹೇಳ್ಯಾರಪ್ಪ ಅಂತಂದ್ರೆ, ಡ್ರಾ ಎ ಲೇಬಲ್ಡ್ ರೇಟ್ ಡಯಾಗ್ರಾಮ್. ಅಂದ್ರೆ ಒಂದು ಲೇಬಲ್ಡ್ ರೇಟ್ ಡಯಾಗ್ರಾಮನ್ನು ಏನು ಮಾಡಿರಿ, ಡ್ರಾ ಮಾಡಿ ತೋರಿಸ್ರಿ ಅಂತ ಹೇಳ್ತಾರೆ. ಟು ಜಸ್ಟಿಫೈ ಯುವರ್ ಆನ್ಸರ್ ಇನ್ ದಿಸ್ ಕೇಸ್. ಈ ಕೇಸ್ ಒಳಗೆ ನಿಮ್ಮದು ಆನ್ಸರ್ ಕರೆಕ್ಟ್ ಬಂದತ್ತಲ್ಲ ಅನ್ನೋದು ಜಸ್ಟಿಫೈ ಮಾಡಿ ತೋರಿಸ್ರಿ ಈ ಡಯಾಗ್ರಾಮ್ ಹಾಕಿ ಅಂಥೇಳಿ ಹೇಳ್ಯಾರ. ಇದಕ್ಕೆ ನೀವೇನು ಮಾಡ್ಬೋದಪ್ಪ ಅಂತಂದ್ರೆ, ಫಸ್ಟ್ ಏನು ಮಾಡ್ಬೇಕಪ್ಪ ಅಂತಂದ್ರೆ ಮೊದಲ ಗಿವನ್ ಕ್ವಾಂಟಿಟೀಸನ್ನು ಬರ್ಕೋಬೇಕು. ಏನು ಗಿವನ್ ಕ್ವಾಂಟಿಟೀಸ್ ನೋಡಿ, ಆ್ಯನ್ ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ An object is placed in front of a concave mirror of focal length. ಫೋಕಲ್ ಲೆಂತ್ ಕೊಟ್ಟರಪ್ಪ ಅಂತಂದ್ರೆ ಕಾನ್ಕೇವ್ ಮಿರರ್ನ ಯಾವಾಗಲೂ ಏನು ಮಾಡ್ತೀವಪ್ಪ ಅಂದ್ರೆ -12 centimeter ಅದರ ಫೋಕಲ್ ಲೆಂತ್ ತೊಗೋತೀವಿ. ಆ್ಯಂಡ್ ದ ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಯು ಈಸ್ ಈಕ್ವಲ್ ಟು ಆಲ್ವೇಸ್ ಇದು ಏನಪ್ಪ ಅಂದ್ರೆ -8 centimeter ಬರ್ತೈತಿ. ಆಮೇಲೆ ನಿಮಗೆ ವಿ ಅನ್ನು ಏನು ಮಾಡ್ಯಾರಪ್ಪ ಅಂತಂದ್ರೆ ಕಂಡಿಡಿ ಅಂಥೇಳಿ ಹೇಳ್ಯಾರ. ನಿಮಗೆ ಆಲ್ರೆಡಿ ಗೊತ್ತಿದ್ದ ಪ್ರಕಾರ ನೀವು ಏನು ಮಾಡ್ಬೇಕಪ್ಪ ಅಂತಂದ್ರೆ ಫಾರ್ಮುಲಾ, ಮಿರರ್ ಫಾರ್ಮುಲಾ 1/f ಈಸ್ ಈಕ್ವಲ್ ಟು 1/u ಪ್ಲಸ್ 1/v ಫಾರ್ಮುಲಾ ಹಚ್ಚಿರಿ. ಬಟ್ ನೀವು ಕಂಡಿಬೇಕಾಗಿದ್ದು ಏನಪ್ಪ ಅಂತಂದ್ರೆ ಇಲ್ಲೇ 1/v ಈಸ್ ಈಕ್ವಲ್ ಟು 1/f ಮೈನಸ್ 1/u. ಈಗ ನಾನು ಡೈರೆಕ್ಟಾಗಿ ಫಾರ್ಮುಲಾನ ಬರ್ಕೋತೀನಿ. 1 minute. ವಾಟ್ ಈಸ್ ದ ಫಾರ್ಮುಲಾ? 1/v ಈಸ್ ಈಕ್ವಲ್ ಟು 1/f ಮೈನಸ್ 1/u. ಈಗ ವ್ಯಾಲ್ಯೂವನ್ನು ತುಂಬ್ರಿ. ಏನು ಎಫ್ ಏನೈತಿ, 1/-12 ಮೈನಸ್ 1/-8. ಈಗ ನೀವು
12 ಮತ್ತು 8 ಎಲ್ ಸಿ ಎಮ್ ತೆಗೆದ್ರಪ್ಪ ಅಂತಂದ್ರೆ ಇದು 24 ಬರ್ತೈತಿ. 12 2 24, ಆಮೇಲೆ 8 3 24, ಆಮೇಲೆ 12 2 ಅಂದ್ರೆ ಇಲ್ಲೇ -2 ಬರ್ತೈತಿ. ಇಲ್ಲಿ ಮೈನಸ್ ಪ್ಲಸ್ ತೊಗೋತೀನಿ. ಆಮೇಲೆ ಏನು ಬರ್ತೈತಪ್ಪ ಅಂತಂದ್ರೆ 3 ಬರ್ತೈತಿ. -2 +3 ಅಂತಂದ್ರೆ ನಮಗೆ ಆನ್ಸರ್ ಏನು ಬರ್ತೈತಪ್ಪ ಅಂದ್ರೆ +1 ಡಿವೈಡೆಡ್ ಬೈ 24 ಬರ್ತೈತಿ. ಇದು 1 ಡಿವೈಡೆಡ್ ಬೈ ವಿ. ನಾವು ಅದಕ್ಕೆ ವಿ = ಏನು ಮಾಡ್ತೀವಪ್ಪ ಅಂತಂದ್ರೆ 24 ಸೆಂಟಿಮೀಟರ್ ಅಂತ ನಾವೇನು ಮಾಡ್ಬೋದು ಆನ್ಸರನ್ನು ವಿ = 24 ಸೆಂಟಿಮೀಟರ್. ಅಂದ್ರೆ ಪಾಸಿಟಿವ್ ಬಂದದಪ್ಪ ಅಂತಂದ್ರೆ ನಮಗೆ ಮಿರರ್ ಹಿಂದ್ಗಡೆ 24 ಸೆಂಟಿಮೀಟರ್ ದೂರ ನಮಗೇನಾಕತಿ ಇಮೇಜ್ ಫಾರ್ಮೇಷನ್ ಆಕತಿ ಅಂಥೇಳಿ ನಾವು ತೋರಿಸ್ಬೋದು. ಅಂದರೆ ವಿ = ಇಮೇಜ್ ಡಿಸ್ಟೆನ್ಸ್ ಈಸ್ 24 ಸೆಂಟಿಮೀಟರ್ ಫ್ರಮ್ ದ ಪೋಲ್ ಆಫ್ ದ ಕಾನ್ಕೇವ್ ಮಿರರ್. ಇದರ ನೀವು ಈಗ ಡಯಾಗ್ರಾಮ್ ಮುಖಾಂತರ ನೋಡ್ಬೇಕಾಗಿತ್ತಪ್ಪ ಅಂತಂದ್ರೆ ನಾನು ನಿಮ್ಗೆ ತೋರಿಸ್ತೀನಿ. ಇಲ್ಲೇನೈತಪ್ಪ ಅಂತಂದ್ರೆ ನಮ್ದಿದು ಕಾನ್ಕೇವ್ ಮಿರರ್ ಐತಿ. ಆಮೇಲೆ ನಾವು ಇದನ್ನೇನು ಮಾಡ್ತೀವಪ್ಪ ಅಂತಂದ್ರೆ ಪ್ರಿನ್ಸಿಪಲ್ ಆಕ್ಸಿಸ್ ತೊಗೋತೀವಿ. ಇದು ಪೋಲ್ ಇರ್ತೈತಿ. ಆಮೇಲೆ ಇದು ನಮ್ಮದು ಫೋಕಸ್ ಇರ್ತೈತಿ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಇದು ಸೆಂಟರ್ ಆಫ್ ಕರ್ವೇಚರ್ ಬರ್ತೈತಿ. ನೀವು ಆಬ್ಜೆಕ್ಟ್ನ ಎಲ್ಲಿ ಪ್ಲೇಸ್ ಮಾಡಿರಿಪ್ಪ ಅಂತಂದ್ರೆ ಫೋಕಲ್ ಲೆಂತ್ 12 ಸೆಂಟಿಮೀಟ್ರ್ ಐತಿ. ಬಟ್ ಆಬ್ಜೆಕ್ಟ್ ಡಿಸ್ಟೆನ್ಸ್ ನಿಮ್ಗೆ ಏನೈತಪ್ಪ ಅಂತಂದ್ರೆ 8 ಸೆಂಟಿಮೀಟ್ರ್ ಐತಪ್ಪ ಅಂದ್ರೆ ಫೋಕಲ್ಗಿಂತ ಮುಂಚೆ ನಿಮ್ದು ಏನು ಬರ್ತೈತಿ ಆಬ್ಜೆಕ್ಟ್ ಬರ್ತೈತಿ. ಈ ಆಬ್ಜೆಕ್ಟದ್ದು ರೇ ಆಫ್ ಲೈಟ್ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್ ಹೋದ್ರೆ ಫೋಕಸ್ ಮುಖಾಂತರ ಪಾಸ್ ಆಗತಿ. ಆಮೇಲೆ ಡೈರೆಕ್ಟ್ ಪ್ರಿನ್ಸಿಪಲ್ ಆಕ್ಸಿಸ್ ರಿಫ್ಲೆಕ್ಟ್ ಆಗಿ ಸೆಂಟರ್ ಆಫ್ ಕರ್ವೇಚರ್ ಮುಖಾಂತರ ಹಾದೋದಪ್ಪ ಅಂತಂದ್ರೆ ಇವು ಎರಡು ನಮಗೆ ಏನು ಮಾಡ್ತಾವಪ್ಪ ಅಂತಂದ್ರೆ ಈ ಪಾಯಿಂಟ್ ಒಳಗೆ ಕೊಡೋದ್ರಿಂದ ಇಲ್ಲಿ ನಮ್ಮದು ಎನ್ಲಾರ್ಜ್ಡ್ ಇಮೇಜ್ ಏನಾಕತಿ ಫಾರ್ಮೇಷನ್ ಆಕತಿ ಅಂತ ಹೇಳ್ಬೋದು. ಆ್ಯಂಡ್ ಈ ವರ್ಚುವಲ್ ಆ್ಯಂಡ್ ಇಟ್ ಈಸ್ ಇರೆಕ್ಟ್ ಇರ್ದು ನಮಗೆ ಇಮೇಜ್ ಫಾರ್ಮೇಷನ್ ಆಕತಿ ಅಂಥೇಳಿ ನಾವು ಈ ರೀತಿ ರೇಟ್ ಡಯಾಗ್ರಾಮನ್ನು ಬಿಡಿಸಿ ಮಾಡ್ಬೋದು, ತೋರಿಸ್ಬೋದು. ಆತ್ಮೀಯ ವಿದ್ಯಾರ್ಥಿಗಳೇ, ಈಗ ಇದೇ ಪ್ರಕಾರವಾಗಿ ನಿಮಗೆ ಇನ್ನೂ ಒಂದು ಎಕ್ಸಾಂಪಲನ್ನು ಕೊಡ್ತಾಯಿದ್ದೀನಿ. ನೀವು ಇದನ್ನು ಎಕ್ಸಾಂಪಲನ್ನು ಬಿಡಿಸೋಕೆ ಟ್ರೈ ಮಾಡಿರಿ. ಬಿಡಿಸಿ ಕಮೆಂಟ್ ಬಾಕ್ಸಲ್ಲಿ ಇದರ ಆನ್ಸರನ್ನು ನಂಗೆ ರಿಪ್ಲೈ ಮಾಡಿದ್ರಪ್ಪ ಅಂತಂದ್ರೆ ನಾನು ನೆಕ್ಸ್ಟ್ ಕ್ಲಾಸ್ ಒಳಗೆ ಈ ಪ್ರಾಬ್ಲಮನ್ನು ನಿಮಗೆ ಸಾಲ್ವ್ ಮಾಡಿ ತೋರಿಸ್ತೀನಿ. ಆದಷ್ಟು ಎಲ್ಲ ವಿದ್ಯಾರ್ಥಿಗಳು ಈ ವಿಡಿಯೋವನ್ನು ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು, ವಿಡಿಯೋವನ್ನು ನೋಡಬೇಕು ಮತ್ತು ಹೆಚ್ಚಿನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋ ಮುಖಾಂತರ ನನ್ನನ್ನು ಪ್ರೋತ್ಸಾಹಿಸಬೇಕಂತ ವಿನಂತಿಸಿಕೊಳ್ಳುತ್ತಾ ಈ ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ